Hello dear friends, welcome back to my YouTube channel Maths by AMS. In this video, I am going to explain about the chapter surface area and volumes. See, in the 9th standard we have studied about the surface area and volumes of 6 different solids: cube, cuboid, cylinder, cone, sphere and hemisphere. So first, before going to start with the 10th standard, first it is better to recall the formulas and the concepts what we studied in the 9th standard. So let us start with that. So I am going to take the chapter surface area and volumes. First I would like to define what is surface area. Surface area ಅಂದರೆ ಏನು ಅಂತ ನಾನು ಡಿಫೈನ್ ಮಾಡಬೇಕು. What is the surface area of a cube? If I take a cube, we all know a cube is a solid having all its faces as a square of the same size. ಸೊ ಇದನ್ನು ನಾವು ಕ್ಯೂಬ್ ಅಂತ ಹೇಳ್ತೀವಿ. ರೆಕ್ಟ್ಯಾಂಗಲ್ಸ್ ಇದ್ದರೆ ಅದನ್ನು ಕ್ಯೂಬಾಯ್ಡ್ ಅಂತ ಹೇಳ್ತೀವಿ, ಸಿಲಿಂಡರ್ ಅಂತ ಕರಿತೀವಿ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಕೋನ್ ಆ್ಯಂಡ್ ಎಮಿಸ್ಪಿಯರ್ ಆ್ಯಂಡ್ ಆಲ್ಸೋ ಸ್ಪಿಯರ್. ಸೊ ಒಂದೊಂದು ಥರ ಶೇಪಲ್ಲಿದೆ. ಈಗ ನಾನು ಕ್ಯೂಬಾಯ್ಡ್ ಅಂತಂದರೆ ಈ ಥರ ಇರಬೇಕು. ನನಗೆ 6 ಫೇಸ್ ಸ್ಕ್ವೇರ್ ಇದ್ದರೆ ಅದನ್ನು ನಾವು ಕ್ಯೂಬ್ ಅಂತ ಕರಿತೀವಿ. ರೈಟ್. ಏನು ಈ ಸಾಲಿಡ್ಗಳದ್ದು ಏನು, ಆ ಸಾಲಿಡ್ಗೆ ಎಷ್ಟು ಫೇಸ್ ಇರುತ್ತೋ, ಎಷ್ಟು ಫೇಸಸ್ ಇರುತ್ತೋ ನೋಡಿ. ನಾನು ಕ್ಯೂಬ್ ತೊಗೊಂಡ್ರೆ ಇಟ್ ಹ್ಯಾಸ್ 6 ಫೇಸಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ 6 ಫೇಸಸ್ ಇದೆ, ಎಡ್ಜಸ್ ಇದೆ, ವರ್ಟಿಸಸ್ ಇದೆ, ಅವೆಲ್ಲ ನಮ್ಗೆ ಗೊತ್ತಿದೆ. ಈ 6 ಫೇಸಸ್ದು ಏನು ಏರಿಯಾ ಇರುತ್ತೋ ಅದನ್ನು ತಗೊಂಡು ಆ್ಯಡ್ ಮಾಡಿದ್ರೆ ಅದನ್ನು ನಾವೇನಂತ ಹೇಳ್ತೀವಿ, ಸರ್ಫೇಸ್ ಏರಿಯಾ ಅಂತ ಕರಿತೀವಿ, ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸರ್ಫೇಸ್ ಏರಿಯಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ಸರ್ಫೇಸ್ ಏರಿಯಾ ಅಂತಾನೆ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಟೋಟಲ್ ಸರ್ಫೇಸ್ ಏರಿಯಾ? ಇಟ್ ಈಸ್ ಸಮ್ ಆಫ್ ದ ಏರಿಯಾಸ್ ಆಫ್ ಆಲ್ ದ ಫೇಸಸ್ ಆಫ್ ಅ ಸಾಲಿಡ್. ಸೊ ಈಗ ಇದಕ್ಕೆ ತೊಗೊಂಡ್ರೆ 6 ಫೇಸ್ ಇದೆ, ಕ್ಯೂಬಾಯ್ಡ್ಗೆ ತೊಗೊಂಡ್ರೆ 6 ಫೇಸ್ ಇದೆ. ಇದೆಲ್ಲ ಫೇಸ್ದು ಒಂದೊಂದು ಏರಿಯಾನ ನಾನು ಕಂಡಿಡ್ಕೊಂಡು ಎಲ್ಲದನ್ನು ಆ್ಯಡ್ ಮಾಡಿಬಿಟ್ರೆ ಅದರದ್ದು ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಇದೇ ಥರ ನಾನು ಸಿಲಿಂಡರ್ ತೊಗೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ ಹೌ ಮೆನಿ ಫೇಸಸ್ ಫಾರ್ ದ ಸಿಲಿಂಡರ್. ಫೇಸ್ ನಂಬರ್ 1, ಫೇಸ್ ನಂಬರ್ 2 ಆ್ಯಂಡ್ ಫೇಸ್ ನಂಬರ್ 3. ಇದಕ್ಕೆ 3 ಫೇಸ್ ಇದೆ. ಆ 3 ಫೇಸ್ದು ಏರಿಯಾ ಆ್ಯಡ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಅದೇ ಥರ ಎಮಿಸ್ಪಿಯರ್ ತೊಗೊಂಡ್ರೆ ಅದಕ್ಕೆ 2 ಫೇಸು, ಈ ಕಡೆ ಒಂದು ಕರ್ವ್ಡ್ ಫೇಸ್ ಇದೆ, ಈ ಕಡೆ ಒಂದು ಬೇಸ್ ಇದೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳಿ. ಕೋನ್ ತಗೊಂಡ್ರೆ ಅದಕ್ಕೂ ಕೂಡ ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ ಮತ್ತು ಒಂದು ಬೇಸ್ ಏರಿಯಾ ಇದೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಅದು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಅನ್ನೋದನ್ನು ಆಮೇಲೆ ನೋಡೋಣ. ಸೊ ಐ ಹೋಪ್ ಎಲ್ಲರಿಗೂ ಕೂಡ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಸರ್ಫೇಸ್ ಏರಿಯಾ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ. ಸೊ ಸಮ್ ಆಫ್ ದ, ಯು ಹ್ಯಾವ್ ಟು ರೈಟ್ ಡೌನ್ ದ ಡೆಫಿನೇಷನ್, ಸಮ್ ಆಫ್ ದ ಏರಿಯಾಸ್ ಆಫ್ ಆಲ್ ದ ಫೇಸಸ್ ಆಫ್ ಅ ಸಾಲಿಡ್ is called its total surface area. ಹಾಗಾದರೆ what do you mean by lateral surface area? ಲ್ಯಾಟ್ರಲ್ ಅಥವಾ ನಾವು ಕರ್ವ್ಡ್ ಅಂತಲೂ ಕೂಡ ಕರಿತೀವಿ. ವಾಟ್ ಈಸ್ ಲ್ಯಾಟ್ರಲ್ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದರೆ, ನಾವು ಯಾವುದೇ ಒಂದು ಸಾಲಿಡ್ನ ತೊಗೊಂಡ್ರೆ ಅದಕ್ಕೊಂದು ಬೇಸ್ ಅಂತ ಇರುತ್ತೆ. ಆ ಬೇಸು ಮತ್ತು ಟಾಪ್ನ ಬಿಟ್ಟು ಸುತ್ತ ಇರೋ 4 ಫೇಸ್ದು ಏರಿಯಾನ ನಾವು ಆ್ಯಡ್ ಮಾಡಿಕೊಂಡ್ರೆ ಅದನ್ನು ನಾವು ಲ್ಯಾಟ್ರಲ್ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ನೋಡಿ, ಇದಕ್ಕೆ ಈಗ ನಾನು ಇದನ್ನ ಹಿಂಗೆ ನಿಲ್ಲಿಸಿದ್ರೆ ಇದು ಬೇಸ್ ಆಗುತ್ತೆ, ಇದು ಟಾಪ್ ಆಗುತ್ತೆ. ಈ 4 ಫೇಸ್ದು ಆ್ಯಡ್ ಮಾಡಿದ್ರೆ ದಟ್ ಬಿಕಮ್ಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಇದನ್ನ ಹಿಂಗೆ ಇಟ್ಕೊಂಡ್ರೆ ಇದು ಬೇಸ್ ಆಗುತ್ತೆ, ಇದು ಟಾಪ್ ಆಗುತ್ತೆ. ನೋಡಿ, ಅವನು ಯಾವುದು ಬೇಸ್ ಅಂತ ಮೆನ್ಷನ್ ಮಾಡಿರ್ತಾನೆ. ಸೊ ಅದು ಬಿಟ್ಟು ಆ ಬೇಸು ಮತ್ತು ಟಾಪ್ನ ಬಿಟ್ಟು ಇನ್ನು ಉಳಿದಿರೋ 4 ಫೇಸ್ದು ಏರಿಯಾ ತೊಗೊಂಡ್ರೆ ವಿ ಕಾಲ್ ಇಟ್ ಆಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದಟ್ ಕ್ಯೂಬಾಯ್ಡ್. ಸೊ ಲ್ಯಾಟ್ರಲ್ ಕರ್ವ್ ಎರಡು, ಇದಕ್ಕೆ ಲ್ಯಾಟ್ರಲ್ ಫೇಸ್ ಇರೋದಕ್ಕೆ ಲ್ಯಾಟ್ರಲ್ ಯೂಸ್ ಮಾಡ್ತೀವಿ, ಕರ್ವ್ಡ್ ಇದ್ದಾಗ ಕರ್ವ್ಡ್ ಯೂಸ್ ಮಾಡ್ತೀವಿ. ನೋಡಿ, ಈ ಕಡೆ ಲ್ಯಾಟ್ರಲ್ ಫೇಸಸ್ ಇದೆ 4, ಇದನ್ನು ತೊಗೊಂಡ್ರೆ ನಾವೇನಂತ ಹೇಳ್ತೀವಿ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್. ಈಗ ನಾನು ಸಿಲಿಂಡರ್ ತೊಗೊಂಡು ಇರೋದೇ 3, ಅದರಲ್ಲೊಂದು ಬಾಟಮು ಟಾಪು, ಇನ್ನೊಂದು ಸುತ್ತ ಇರುವಂಥದ್ದು. ಇವೆರಡನ್ನ ಟಾಪ್ ಬಾಟಮ್ ಬಿತ್ತಿ ಸುತ್ತ ಇರೋದನ್ನು ತೊಗೊಂಡ್ರೆ ದಟ್ ಈಸ್ ಕಾಲ್ಡ್ ಆಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್. ಇದೇ ಥರ ಫಾಲೋಡ್ ಬೈ ಅದರ್ ಸಾಲಿಡ್ಸ್. ನೆಕ್ಸ್ಟು, ವಾಟ್ ಈಸ್ ವಾಲ್ಯೂಮ್ ಆಫ್ ಅ ಸಾಲಿಡ್? ಸೊ ವಾಲ್ಯೂಮ್ ಆಫ್ ಅ ಸಾಲಿಡ್ ಅಂದರೆ ಏನು ಅಂತಂದರೆ, ಈಗ ಈ ನೋಡಿ, ಇದನ್ನು ನಾನು ಇಲ್ಲಿ ಇಡಬೇಕು ಅಂದರೆ, ಈಗ ನೋಡಿ ನನ್ನ ಕೈ ಮೇಲೆ ನಾನು ಪೀಸ್ ಆಫ್ ಚಾಕ್ ಇಟ್ಟಿದ್ದೀನಿ, ಕರೆಕ್ಟಾಗಿ ನನ್ನ ಕೈ ಮೇಲೆ ಕೂರ್ತಾ ಇದೆ. ರೈಟ್. ಅದೇ ನಾನು ಈ ಕೈ ಮೇಲೆ ನಾನು ಈ ಕ್ಯೂಬ್ನ ಇಟ್ಬಿಟ್ಟು ಈಗ ಅದ್ರ ಮೇಲೆ ನಾನು ಸಿಲಿಂಡರ್ ಇದು ನನ್ನ ಪೀಸ್ ಆಫ್ ಚಾಕ್ನ ಇಟ್ಟರೆ ಅದು ನನ್ನ ಕೈ ಮೇಲೆ ಕೂರ್ತಿದೆಯಾ? ಇಲ್ಲ. ನೋಡಿ, ತಳ್ತಾ ಇದ್ದೀನಿ, ನನ್ನ ಕೈ ಮೇಲೆ ಹೋಗ್ತಾ ಇಲ್ಲ. ಯಾಕೆ? ಬಿಕಾಸ್ ದಿಸ್ ಮಚ್ ಆಫ್ ಸ್ಪೇಸ್ ಆನ್ ಮೈ ಹ್ಯಾಂಡ್, ಆನ್ ಮೈ ಪಾಮ್ ಏನಾಗ್ಬಿಟ್ಟಿದೆ,
ಕವರ್ ಆಗಿಬಿಟ್ಟಿದೆ. ಯಾವುದರಿಂದ? ಆಕ್ಯುಪೈ ಆಗಿಬಿಟ್ಟಿದೆ. ಯಾವುದು? ಈ ಕ್ಯೂಬು ಆ ಜಾಗ ಇಟ್ಕೊಬಿಟ್ಟಿದೆ, ಅದರಿಂದ ಅಲ್ಲಿಗೆ ಹೋಗ್ತಾ ಇಲ್ಲ. ಈಗ ಯಾವುದೇ ಒಂದು ಸಾಲಿಡ್ನ ನಾವೆಲ್ಲೇ ಇಟ್ಟರೆ ಅದೆಷ್ಟೋ ಒಂದಷ್ಟು ಜಾಗನ ಹಿಡಿದಿಟ್ಕೊಳ್ಳುತ್ತೆ, ಎಷ್ಟೋ ಜಾಗನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಅದು ಎಷ್ಟು ಜಾಗ ಆಕ್ಯುಪೈ ಮಾಡ್ಕೊಳ್ಳುತ್ತೋ ದಟ್ ಈಸ್ ಕಾಲ್ಡ್ ಆ್ಯಸ್ ಇಟ್ಸ್ ವಾಲ್ಯೂಮ್. ಇದು ಯಾವ ಥರ ಸಾಲಿಡ್ಗೆ ಅಂದರೆ ಈ ಥರ ಕಂಪ್ಲೀಟ್ಲಿ ಕ್ಲೋಸ್ಡ್ ಸಾಲಿಡ್ಸ್ ತಗೊಂಡಾಗ ಆ ಸ್ಪೇಸ್ ಆಕ್ಯುಪೈಡ್. ಸಮ್ಟೈಮ್ಸ್ ವೆನ್ ವಿ ಟೇಕ್ ಹಾಲೋ ಸಾಲಿಡ್ಸ್, ವಾಟರ್ ಬಾಟಲ್ ಆಗ್ಬೋದು, ಈ ಥರದ್ದೆಲ್ಲ ತೊಗೊಂಡಾಗ ನಾವು ಟಂಬ್ಲರ್ಸ್ ಆಗ್ಬೋದು, ಒಳಗಡೆ ಕೆಪಾಸಿಟಿ ಜಾಗ ಇರುತ್ತಲ್ಲ, ಆ ಒಳಗಡೆ ಏನು ಜಾಗ ಇರುತ್ತೋ ಅದನ್ನು ನಾವೇನಂತ ಹೇಳ್ತೀವಿ? ಅದರದ್ದು ವಾಲ್ಯೂಮ್ ಅಂತೀವಿ, ರೈಟ್? ಸೊ 3 ಡೆಫಿನೇಷನ್ ಕಲ್ತ್ಕೊಂಡಿದ್ದೀವಿ. ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಸಮ್ ಆಫ್ ಆಲ್ ದ 6 ಫೇಸಸ್ ಆಫ್ ಅ ಸಾಲಿಡ್. ಲ್ಯಾಟ್ರಲ್ ಅಥವಾ ಕರ್ವ್ಡ್ ಅಂತಂದರೆ ಟಾಪು ಬಾಟಮ್ ಬಿಟ್ಟು ಇನ್ನು ಉಳಿದಿರುವಂಥ 4 ಏರಿಯಾ ಆ್ಯಡ್ ಮಾಡಿದ್ರೆ ಲ್ಯಾಟ್ರಲ್ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ. ವಾಲ್ಯೂಮ್ ಅಂತಂದರೆ ಐದರ್ ದ ಸ್ಪೇಸ್ ಆಕ್ಯುಪೈಡ್ ಬೈ ದ ಸಾಲಿಡ್ ಅಥವಾ ಇನ್ನೊಂದು ಯಾವುದು? ಕೆಪಾಸಿಟಿ ಆಫ್ ದ ಸಾಲಿಡ್. 2 ಥರ ಸಾಲಿಡ್ ಸಿಗುತ್ತೆ, 2ಕ್ಕೂ ಕೂಡ ಕಲ್ತಿದ್ದೀವಿ. ಸೊ ದಿಸ್ ಆರ್ ದ ಡೆಫಿನೇಷನ್ಸ್ ವಿ ಹ್ಯಾವ್ ಟು ರಿಮೆಂಬರ್. And one more very important point, always surface area. Areas are measured in terms of square units and volume is measured in terms of cubic units. So these are the things we have to recall from the 9th standard. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್, ಈಗ ನಮಗೆ ಬಂದಿರುವಂಥ ಎಲ್ಲ ಮಾಡಲ್ ಪೇಪರಲ್ಲೂ ಇದ್ರ ಮೇಲೆ ಕ್ವಶನ್ಸ್ ಇದೆ. ವೆನ್ ವಿ ಟೇಕ್ ನೋಡಿ, ಈ 3 ಕೂಡ ವೆರಿ ಡಿಫ್ರೆಂಟ್ ಸಾಲಿಡ್ಸ್. ವೆನ್ ವಿ ಟೇಕ್ ಕ್ಯೂಬ್, ಕ್ಯೂಬಾಯ್ಡ್ ಆ್ಯಂಡ್ ಸಿಲಿಂಡರ್, ಆಲ್ ದೀಸ್ 3 ಆರ್ ವೆರಿ ಸ್ಪೆಷಲ್. ಏನು ಸ್ಪೆಷಲ್ ಅಂದರೆ ಮೂರಲ್ಲಿ ಇಲ್ಲದೆ ಇರೋ 3 ಸ್ಪೆಷಾಲಿಟಿ ಏನಂದರೆ ದ ಬಾಟಮ್ ಆ್ಯಂಡ್ ದ ಟಾಪ್ ಆಫ್ ದ ಸಾಲಿಡ್ಸ್ ಆರ್ ಕಾಂಗ್ರಿಯೆಂಟ್. ನೋಡಿ, ಟಾಪ್ ಆ್ಯಂಡ್ ದ ಬಾಟಮ್ ಆಫ್ ದ ಸಾಲಿಡ್ಸ್ ಏನು? ಕಾಂಗ್ರಿಯೆಂಟ್. ಟಾಪು ಬಾಟಮ್ 2 ನೋಡೋಕೆ ಒಂದೇ ಥರ ಇದೆ. ಸೊ ಅದಕ್ಕೆ ವೆನೆವರ್ ವಿ ಟೇಕ್ ಫಾರ್ ಕ್ಯೂಬ್, ಕ್ಯೂಬಾಯ್ಡ್ ಆ್ಯಂಡ್ ಸಿಲಿಂಡರ್, ಈ 3ನ್ನ ತಗೊಂಡಾಗ ವಾಟ್ ವಿ ಕ್ಯಾನ್ ಸೇ ಫಸ್ಟ್ ಪಾಯಿಂಟ್ ಅಂತಂದರೆ the LSA is equal to, for all the 3, is equal to perimeter of the base into height. ಈ 3ಕ್ಕೆ ನನಗೇನಾಗುತ್ತೆ? ಆ ಬೇಸ್ದು ಏನು ಪೆರಿಮೀಟರ್ ಇರುತ್ತೋ ಅದಕ್ಕೆ ಹೈಟ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನನಗೆ ಅದರ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಸಿಕ್ಬಿಡುತ್ತೆ. ಸರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಸಿಕ್ತು, ಟಿ ಎಸ್ ಎ ಹೆಂಗೆ ಸರ್? ಟಿ ಎಸ್ ಎ ಬೇಕು ಅಂದರೆ ನೀನು ಆ ಎಲ್ ಎಸ್ ಎ ಕಂಡುಹಿಡಿದಿರ್ತೀಯಲ್ಲ, ಅದಕ್ಕೆ ಟಾಪ್ ಏರಿಯಾ ಮತ್ತು ಬಾಟಮ್ ಏರಿಯಾ ಆ್ಯಡ್ ಮಾಡಿಬಿಟ್ರೆ ಆಯಿತು. ಸೊ ವಿಲ್ ಗೆಟ್ ಟೋಟಲ್ ಸರ್ಫೇಸ್ ಏರಿಯಾ. ಥರ್ಡ್ ಒನ್, ಸರ್ ಇಸ್ ಇಟ್ ಪಾಸಿಬಲ್ ಟು ಫೈಂಡ್ ಔಟ್ ವಾಲ್ಯೂಮ್? ಡೆಫಿನೆಟ್ಲಿ. ಸೊ ಹೆಂಗೆ? ಈ 3 ಸಾಲಿಡ್ಗೆ, ಸ್ಪೆಷಲ್ ಸಾಲಿಡ್ಸ್ಗೆ, instead of taking perimeter, if you take area of baseನ ತಗೊಂಡ್ರೆ, ಏರಿಯಾ ಆಫ್ ಬೇಸ್ನ ತಗೊಂಡು ಅದಕ್ಕೆ ಹೈಟ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ವಾಲ್ಯೂಮ್ ಆಫ್ ದ ಸಾಲಿಡ್. ನಮಗೇನು ಸಿಗುತ್ತೆ? ವಾಲ್ಯೂಮ್ ಆಫ್ ದ ಸಾಲಿಡ್ ಸಿಗುತ್ತೆ. ನೋ ಬೈ ಮೇಕ್ ಯೂಸ್ ಆಫ್ ದೀಸ್ ಫಾರ್ಮುಲಾಸ್, these important points, let us try to recall the different formulas to find out the surface area and volume for all the 6 different solids. ಈಗ ಒಂದೊಂದಕ್ಕೂ ಕೂಡ ನಾವು ಬರೀತಾ ಹೋಗೋಣ. ಸೊ ಈಗ ನಾವು ಕಲ್ತಿರುವಂಥದ್ದು 6 ಸಾಲಿಡ್ಸು. ಯಾವುದ್ಯಾವುದು? ಒಂದು ಕ್ಯೂಬ್, ಇನ್ನೊಂದು ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಸ್ಪಿಯರ್, and last one is hemisphere. ಸೊ ಇದ್ರದ್ದು ಏನೇನು ಕಲ್ತಿದ್ದೀವಿ ನಾವು? LSA, TSA ಆ್ಯಂಡ್ ವಾಲ್ಯೂಮ್. ಈ 3 ಥಿಂಗ್ಸ್ ಕಂಡುಹಿಡಲಿಕ್ಕೆ ನಾವು ಆಲ್ರೆಡಿ 9th ಸ್ಟ್ಯಾಂಡರ್ಡಲ್ಲಿ ಫಾರ್ಮುಲಾ ಕಲ್ತಿದ್ದೀವಿ. ಬಟ್ ನಾನು ಇವತ್ತು ಹೇಳ್ಕೊಡ್ತಾ ಇರೋದು ಹೌ ವಿ ಕ್ಯಾನ್ ರಿಮೆಂಬರ್ ದಿಸ್, ಮೆಮೊರೈಸ್ ಮಾಡೋದನ್ನು ಹೆಂಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಿದ್ದೀನಿ. ಡೆಫಿನೆಟ್ಲಿ ನಾನು ಈಗೇನು ರಿಮಾರ್ಕ್ಸ್ ಬರೆದಿದ್ದೆ ಅದು ಇಟ್ಕೊಂಡ್ರೆ ಆಲ್ಮೋಸ್ಟ್ 80% ಆಫ್ ದ ಟೇಬಲ್ನ ಬರೆದ್ಬಿಡ್ಬೋದು. ಈಗ ತಾನೇ ಹೇಳಿದೆ ನೋಡಿ, ಈಗ ಒಂದು ಕ್ಯೂಬ್ ತೊಗೊಳ್ಳೋಣ. ವಾಟ್ ಈಸ್ ದ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದಿಸ್? ಈಗ ಹೇಳಿದೆ ನಾನು ಪೆರಿಮೀಟರ್ ಆಫ್ ದ ಬೇಸ್ ಇಂಟು ಹೈಟ್. ನಾನೊಂದು ಕ್ಯೂಬ್ ತೊಗೊಂಡ್ರೆ ಇಟ್ ಈಸ್ ಈಚ್ ಫೇಸ್ ಇಸ್ ಎ ಸ್ಕ್ವೇರ್ ಆಫ್ ಸೈಡ್ ಎ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ಇದು ಎ ಯೂನಿಟ್. ಹಾಗಾದರೆ ಇದ್ರ ಬೇಸ್ಡ್ ಪೆರಿಮೀಟರ್ ಆಯಿತು ಎ 4A ಇದೆ. ಪೆರಿಮೀಟರ್ ಏನಾಯಿತು? 4A ಇಂಟು ಹೈಟ್, ಪೆರಿಮೀಟರ್ ಇಂಟು ಹೈಟ್ 4A ಇಂಟು ಎ ಏನಾಯ್ತದು? 4A ಸ್ಕ್ವೇರ್. ಟಿ ಎಸ್ ಎ ಬೇಕು ಅಂದರೆ ಬಾಟಮ್ ಏರಿಯಾ, ಟಾಪ್ ಏರಿಯಾ, ಇಲ್ಲೊಂದು ಎ ಸ್ಕ್ವೇರು, ಇಲ್ಲೊಂದು ಎ ಸ್ಕ್ವೇರು ಆ್ಯಡ್ ಮಾಡಿದ್ರೆ 4A ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 6A ಸ್ಕ್ವೇರ್ ಏನಾಯ್ತದು? 6A ಸ್ಕ್ವೇರ್. ನೆಕ್ಸ್ಟು ವಾಲ್ಯೂಮ್ ಬೇಕು ಅಂದರೆ ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್. ಏರಿಯಾ ಆಫ್ ದ ಬೇಸ್ ಏನು? ಎ ಸ್ಕ್ವೇರ್ ಇಂಟು ಹೈಟ್ ಏನಾಗುತ್ತೆ? ಎ ಸ್ಕ್ವೇರ್ ಇಂಟು ಎ, ದಟ್ ವಿಲ್ ಬಿಕಮ್ ಎ ಕ್ಯೂಬ್. ನೋಡಿ ಎಷ್ಟು ಈಸಿ ಟು ರಿಮೆಂಬರ್ ದ ಫಾರ್ಮುಲಾಸ್ ಆಫ್ ಕ್ಯೂಬ್. ಸಿಮಿಲರ್ಲಿ ವೆನ್ ವಿ ಟೇಕ್ ಕ್ಯೂಬಾಯ್ಡ್, ಒಂದು ಕ್ಯೂಬಾಯ್ಡ್ನ ತೊಗೊಳ್ಳೋಣ. ಕ್ಯೂಬಾಯ್ಡ್ ತೊಗೊಂಡ್ರೆ ಸೊ ನೋಡಿ, ನಾನು ಇದನ್ನು ಬೇಸ್ ಅಂತ ಅಂದ್ಕೊಂಡ್ರೆ ದಿಸ್ ಇಸ್ ಲೆಂತ್,
ದಿಸ್ ಇಸ್ ಬ್ರೆಡ್ತ್ ಆ್ಯಂಡ್ ದಿಸ್ ಇಸ್ ಹೈಟ್. ಸೊ ಇದನ್ನು ಲೆಂತ್ ಅಂದ್ಕೊಂಡಿದ್ದೀನಿ, ಬ್ರೆಡ್ತ್ ಅಂದ್ಕೊಂಡಿದ್ದೀನಿ, ಹೈಟ್. ವಾಟ್ ಇಸ್ ದ ಪೆರಿಮೀಟರ್? ಲೆಂತ್ ಬ್ರೆಡ್ತ್ 2L + 2B. ಸೊ ಇಂಟು ಹೈಟ್ 2L + 2B ಇಂಟು ಹೈಟ್. ಆ 2 ಕಾಮನ್ ತೊಗೊಂಡ್ರೆ ನಮಗೆ 2 × ಹೈಟ್ ಇಂಟು L + B ಅಥವಾ 2 × L + B ಇಂಟು ಹೈಟ್. ಪ್ರಾಡಕ್ಟ್ ಇಸ್ ಕಾಮುಡೇಟು. ನಾವು ಜನರಲಿ ಹೆಚ್ಚನ್ನ ಆಚೆ ಬರ್ಕೊಳ್ತೀವಿ, ರೈಟ್? ನೋಡಿ, ಸೊ L + B + L + B 2L + 2B. ಸೊ 2 ಕಾಮನ್ ತೊಗೊಂಡೆ, 2 × L + B ಬಂತು. ಅದಕ್ಕೆ ಹೈಟ್ ಮಲ್ಟಿಪ್ಲೈ ಮಾಡಬೇಕಲ್ಲ, ಹೈಟ್ ಮಲ್ಟಿಪ್ಲೈ ಮಾಡಿದಾಗ ನನಗೆ ಪೆರಿಮೀಟರ್ ಸಿಕ್ಬಿಡ್ತು. ಸೊ ವಾಟ್ ಈಸ್ ದ ಬಾಟಮ್ ಏರಿಯಾ? L × B. ವಾಟ್ ಇಸ್ ದ ಟಾಪ್ ಏರಿಯಾ? L × B. ಸೊ ಇಲ್ಲಿ 2HL 2HB ಇತ್ತು, ಅದಕ್ಕೆ 2LB ಹಾಕಿದ್ರೆ ಫಾರ್ಮುಲಾ ಏನಾಗುತ್ತೆ? 2LB + BH + HL. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಸಿಮಿಲರ್ಲಿ, ಸೊ ಈಗ ವಾಲ್ಯೂಮ್ ಬೇಕು ಅಂದರೆ ಏರಿಯಾ ಆಫ್ ದ ಬೇಸ್. ವಾಟ್ ಇಸ್ ಏರಿಯಾ ಆಫ್ ದ ಬೇಸ್? L × B, ರೆಕ್ಟ್ಯಾಂಗಲ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ವೈಟ್. ಸೊ L × B × H ತಗೊಂಡ್ರೆ ನನಗೇನಾಗುತ್ತೆ? It becomes the volume of the cuboid. Similarly, when we go for cylinder, so ಈ ಸಿಲಿಂಡರ್ನ ತಗೊಂಡಾಗ ನೋಡಿ ಪೆರಿಮೀಟರ್ ಏನಾಗುತ್ತೆ? 2πRh. ಯಾಕಂದರೆ 2πr is ಪೆರಿಮೀಟರ್ ಇಂಟು ಹೈಟ್. ನೆಕ್ಸ್ಟು ಇದಕ್ಕೆ ಟಾಪ್ ಏರಿಯಾ ಬಾಟಮ್ ಏರಿಯಾ 2πr², ಆ್ಯಡ್ ಮಾಡಿ 2πr² ಆಗುತ್ತೆ. 2πrನ ಕಾಮನ್ ತೆಗಿರಿ. ಇಫ್ ಯು ಟೇಕ್ 2πr ಕಾಮನ್ ಫ್ಯಾಕ್ಟರ್ ವಿಲ್ ಗೆಟ್ R + H. ವಾಲ್ಯೂಮ್ ಬೇಕು ಅಂದರೆ ನೋಡಿ πr², ಏರಿಯಾ ಆಫ್ ದ ಬೇಸ್ πr² ಇಂಟು ಹೈಟ್. ಸೊ ದಟ್ ವಿಲ್ ಬಿಕಮ್ πr²H. ನಾವು ಈ ಥರ ನೆನ್ಪಿಟ್ಕೊಬಿಟ್ರೆ ಯಾವುದನ್ನು ಮೆಮೊರೈಸ್ ಮಾಡೋದೇ ಬೇಕಾಗಿಲ್ಲ. ಈ ಕೋನ್ ಬಂದಾಗ ಏನು ಮಾಡೋದು? ಕೋನಲ್ಲಿ ಟಾಪು ಮತ್ತು ಬಾಟಮು ಕಾಂಗ್ರುಯೆಂಟ್ ಫಿಗರ್ಸ್ ಅಲ್ಲ. ಇಲ್ಲಿ ಸರ್ಕಲ್ ಇದೆ, ಇಲ್ಲಿ ಪಾಯಿಂಟ್ ಇದೆ. ಪಾಯಿಂಟ್ ಇಸ್ ಆಲ್ಸೋ ಎ ಸರ್ಕಲ್ ಬಟ್ ನಾಟ್ ಕಾಂಗ್ರುಯೆಂಟ್. ಅದಕ್ಕೆ ಏನು ಮಾಡಬೇಕು ನೋಡಿ, ಇಲ್ಲಿ ಏನಿತ್ತು ಅದನ್ನೇ ತೊಗೊಬಿಡ್ತಿದ್ವಿ. ಯಾಕಂದರೆ ಎರಡು ಟಾಪು ಬಾಟಮ್ ಎರಡು ಸೇಮ್ ಇರ್ತಿತ್ತು, ಇದಿರಲಿಲ್ಲ. ಅದಕ್ಕೆ ಏನು ಮಾಡೋಣ? 2πr ತೊಗೊಳ್ಳೋಣ ಪೆರಿಮೀಟ್ರು, ಅದ್ರಲ್ಲಿ ಅರ್ಧ ತೊಗೊಳ್ಳೋಣ, ಯಾಕಂದರೆ ಮೇಲ್ಗಡೆದಿಲ್ವಲ್ಲ. ಸೊ 2πr ಅರ್ಧ ತೊಗೊಂಡ್ರೆ ಏನು? πr ಇಂಟು ಹೈಟು. ಈ ಹೈಟ್ ಏನಿದೆ ಇದನ್ನು ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಸೊ πrಗೆ ಇಂಟು L ಮಲ್ಟಿಪ್ಲೈ ಮಾಡಿಬಿಡಿ, ದಟ್ ವಿಲ್ ಬಿಕಮ್ πrl. ಇದಕ್ಕೆ ಟಾಪ್ ಏರಿಯಾ 0, ಆ್ಯಡ್ ಮಾಡೋಕ್ಕೇನಿಲ್ಲ. ಬಾಟಮ್ ಏರಿಯಾ ಏನು? πr². ಇದಕ್ಕೆ πr² ಆ್ಯಡ್ ಮಾಡಿದ್ರೆ πr ಕಾಮನ್ ಸಿಗುತ್ತೆ, ದಟ್ ವಿಲ್ ಬಿಕಮ್ L + R. ವಾಲ್ಯೂಮ್ ಏನು? ವಿ ಆಲ್ ನೋ ದ ವಾಲ್ಯೂಮ್ ಆಫ್ ದ ಕೋನ್ ಈಸ್ ಈಕ್ವಲ್ ಟು 1/3 ಆಫ್ ದ ಸಿಲಿಂಡರ್. ಸೊ ನನಗೇನಾಗುತ್ತೆ? ದಟ್ ವಿಲ್ ಬಿಕಮ್ 1/3 ಆಫ್ ದ ಸಿಲಿಂಡರ್ ಅಂದರೆ ಆ ಸಿಲಿಂಡರ್ಗೆ 1/3. ನೋಡಿ ಕೋನ್ ಈಸಿಯಾಗಿ ನೆನ್ಪಿಟ್ಕೊಂಡ್ವಿ. ಸ್ಪಿಯರ್ ಹೆಂಗೆ ಸರ್? ಸೊ ಸ್ಪಿಯರ್ ಕಂಡುಹಿಡಿಬೇಕು ಅಂದರೆ ನಾವು 9th ಸ್ಟ್ಯಾಂಡರ್ಡಲ್ಲಿ ಒಂದು ಕಲ್ತಿದ್ವಿ ಆ್ಯಕ್ಟಿವಿಟಿ. ಏನು? ಒಂದು ಸ್ಪಿಯರ್ನ ತೊಗೊಂಡು ಈ ಬುಗ್ರಿಗೆ ಮೊಳೆ ಹೊಡಿತೀವಲ್ಲ, ಆ ಥರ ಮೊಳೆ ಹೊಡೆದು ದಾರ ಫುಲ್ಲು ಸುತ್ತಿದ್ರೆ ಆ ಸ್ಪಿಯರ್ಗೆ ಏನು ರೇಡಿಯಸ್ ಇರುತ್ತೋ ಅದೇ ರೇಡಿಯಸ್ಟು 4 ಸರ್ಕಲಲ್ಲಿ ಫಿಲ್ ಮಾಡ್ಬೋದಂತೆ. ಆ ದಾರನ ಸಣ್ಣ ಪುಡಿ ಮಾಡ್ಕೊಂಡು ಅಥವಾ ಹಿಂಗೆ ಸರ್ಕ್ಯುಲರ್ ರೊಟೇಟ್ ಮಾಡ್ತಾ ಬಂದರೆ ವಿ ಕ್ಯಾನ್ ಕಂಪ್ಲೀಟ್ ಫುಲ್ 4 ಸರ್ಕಲ್. ಅದಕ್ಕೆ ನೀವೇನು ಮಾಡಬೇಕು? ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ವಿಲ್ ಬಿಕಮ್ 4πr². ಸೊ 4 ಟೈಮ್ಸ್ ದ ಏರಿಯಾ ಆಫ್ ದ ಸರ್ಕಲ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ಸರಿ, ವಾಟ್ ಅಬೌಟ್ LSA ಏನು? ಇದಕ್ಕೆ ಟಾಪು ಬಾಟಮೇ ಇಲ್ಲ ಇದಕ್ಕೆ. ಸೊ ಅಂದರೆ ಏನು? ಟಾಪು ಬಾಟಮ್ ಇದ್ದರೆ ಲೆಸ್ ಮಾಡಬೇಕಿತ್ತು, ಟಾಪು ಬಾಟಮ್ ಇಲ್ವಲ್ಲ. ಸೊ ಹಂಗಾರೆ ಏನು ಲೆಸ್ ಮಾಡೋಂಗಿಲ್ಲ ಅಂದರೆ ಏನು? TSA ವಿಲ್ ಬಿಕಮ್ ದ LSA. ಜನರಲಿ ನಮಗೆ ಸ್ಪಿಯರ್ ಬಂದಾಗ ಅವ್ನು ಡಿಫ್ರೆನ್ಷಿಯೇಟೇ ಮಾಡಲ್ಲ LSA TSA ಅಂತ. ಡೈರೆಕ್ಟಾಗಿ ಏನು ಮಾಡ್ತಾನೆ ನನಗವನು ಸರ್ಫೇಸ್ ಏರಿಯಾ ಅಂತ ಕೊಡ್ತಾನೆ. ಸೊ ದಟ್ ವಿ ಹ್ಯಾವ್ ಟು ಯೂಸ್ πr². ಬೈ ಚಾನ್ಸ್ ಇಫ್ ದ ಮೆನ್ಷನ್ ವಾಟ್ ಇಸ್ ದ LSA ಆಫ್ ಸ್ಪಿಯರ್ ಅಂದರೆ ಆ್ಯಸ್ ವಿ ಡೋಂಟ್ ಹ್ಯಾವ್ ಟಾಪ್ ಆ್ಯಂಡ್ ಬಾಟಮ್ ಆಫ್ ದ ಸ್ಪಿಯರ್ ಇಲ್ಲದೆ ಇರೋದ್ರಿಂದ TSAನೇ ನಾವು ಅದಕ್ಕೆ LSA ಅಂತ ತೊಗೊಳ್ತೀವಿ. ನೆಕ್ಸ್ಟ್ ವಾಲ್ಯೂಮ್ ಈಸ್ ಈಕ್ವಲ್ ಟು 4/3 πr³. ಸೊ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಸಿಲಿಂಡರ್. ಈ ಸಿಲಿಂಡರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ನಮಗೆ ಅಲ್ಲಿ 4π/3 ಬಂದಿರೋದು. ಇದನ್ನು ಹೇಗೆ ಬಂತು ಅನ್ನೋದನ್ನು ಆಫ್ಟರ್ ದಿಸ್ ಕಂಪ್ಲೀಷನ್ ಆಫ್ ದಿಸ್ ಟೇಬಲ್ ಐ ವಿಲ್ ಎಕ್ಸ್ಪ್ಲೈನ್. ನೆಕ್ಸ್ಟು ಎಮಿಸ್ಪಿಯರ್ ನೋಡಿ, ಟಾಪ್ ಬಾಟಮ್ ಇರಲಿಲ್ಲ, ಅರ್ಧ ಕಟ್ ಹೊಡೆದಾಗ ನನಗೊಂದು ಬೇಸ್ ಬಂತು, ಕೂತ್ಕೋತಾ ಇದೆ. ನೋಡಿ ಇದನ್ನು ನನ್ನ ನೆಲದ ಮೇಲೆ ಇಟ್ಟರೆ ಹೆಂಗೆ ಕೂತ್ಕೊಳ್ಳುತ್ತೋ ದಟ್ ಈಸ್ ಕಾಲ್ಡ್ ಎಸ್ ಬೇಸ್. ಈಗ ನೋಡಿ ಇದು ಬೇಸು, ರೈಟ್? ಸೊ ಇದು ಬೇರೆ ಥರ ಇದೆ, ಇದು ಬೇರೆ ಥರ ಇದೆ. ಇದು ಲ್ಯಾಟ್ರಲ್ ಸರ್ಫೇಸ್ ಏನೇನು? ಹಾಫ್ ಆಫ್ ದ TSA ಆಫ್ ಸ್ಪಿಯರ್. ಅದರಿಂದ ಏನಾಗುತ್ತೆ? ಇದು 2πr² ಆಗುತ್ತೆ. ಸೊ ಇದಕ್ಕೆ ಕೆಳಗಡೆ ಏನಿದೆ? ಸರ್ಕಲ್, ಇದ್ರದ್ದು ಒಂದು πr². ಈ 2πr² ಇದು ಸೇರಿದ್ರೆ ಏನಾಗುತ್ತೆ? 3πr² ಆಗುತ್ತೆ. ಎಮಿಸ್ಪಿಯರ್ ಅಂದರೆ ಅರ್ಧ ಆಗಿರೋದ್ರಿಂದ ಇದರಲ್ಲಿ ಅರ್ಧ ತೊಗೊಂಡ್ರೆ ಏನು ಬರುತ್ತೆ? 2/3 πr³. ಸೊ ದಿಸ್ ಆರ್ ದ ಡಿಫ್ರೆಂಟ್ ಫಾರ್ಮುಲಾಸ್ ಯು ಹ್ಯಾವ್ ಟು ರಿಮೆಂಬರ್. ಆ್ಯಂಡ್ ದ ಡೆಫಿನೇಷನ್ ನಾನು ಇದಕ್ಕೆ ಮುಂಚೆ ಕೊಟ್ಟಿದ್ದು ಇಷ್ಟು ನೆನ್ಪಿಟ್ಕೊಬಿಟ್ರೆ ಯುವರ್ ಕಂಪ್ಲೀಟ್ 10th ಸ್ಟ್ಯಾಂಡರ್ಡ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ವಿಲ್ ಬಿ ಈಸಿಯರ್. ನಾವು ವಿಲ್ ಸ್ಟಾರ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ದ ಕಂಪ್ಯಾರಿಸನ್ ಬಿಟ್ವೀನ್ ಕೋನ್, ಸಿಲಿಂಡರ್, ಕೋನ್ ಆ್ಯಂಡ್ ಸ್ಪಿಯರ್ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ತೊಗೊಳ್ಳೋಣ. ಸೊ ಆಫ್ಟರ್ ದಿಸ್
ಪಾಸ್ ಮಾಡಿ ಬರ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಫಾರ್ಮುಲಾಸು ಅಥವಾ ನಿಮ್ಮ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಬುಕ್ನ ರೆಫರ್ ಮಾಡಿದ್ರೆ ಎಲ್ಲ ಫಾರ್ಮುಲಾಸು ಸಿಗುತ್ತೆ. ಎಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಡೈಲಿ ಒಂದು ಸತಿ ರೀಕಾಲ್ ಮಾಡಿದರೆ ಡೆಫಿನೆಟ್ಲಿ ನೀವು ನೆನ್ಪಿಟ್ಕೋಬೋದು. ನೌ ವಾಟ್ ಈಸ್ ದಟ್ ನೋಟ್? ಫಸ್ಟ್ ಒನ್, ಜಸ್ಟ್ ನಾನು ಆ ಟೇಬಲ್ ಬರಿಬೇಕಾದ್ರೆ ಹೇಳಿದೆ, ವಾಲ್ಯೂಮ್ ಆಫ್ ಕೋನ್ is always equal to 1/3 of ವಾಲ್ಯೂಮ್ ಆಫ್ ಸಿಲಿಂಡರ್. ಇದಕ್ಕೆ ಸುಮಾರು ಆ್ಯಕ್ಟಿವಿಟಿಗಳಿದೆ, ಆ್ಯಕ್ಟಿವಿಟಿನ ಮಾಡಿ ನಿಮ್ಮ ಟೀಚರ್ಸ್ ತೋರಿಸಿರ್ತಾರೆ. ಒಂದು ಕೋನ್ ತೊಗೊಂಡ್ರೆ 3 ಸರಿ ಅದರಲ್ಲಿ ಅಳತೆ ಮಾಡಿ ಸುರಿದ್ರೆ ಅದೇ ರೇಡಿಯಸ್ಸು ಅದೇ ಹೈಟು ಇರುವಂಥದ್ದು. ಅದನ್ನು ನಾನು ಬರಿಬೇಕಿತ್ತು ಫಸ್ಟು. ಸೊ ಏನು ಬರಿಬೇಕು? ಇಫ್ ವಿ ಹ್ಯಾವ್ ಸ್ಪಿಯರ್, ಕೋನ್ ಆ್ಯಂಡ್ ಸಿಲಿಂಡರ್ of same height and radius, ಒಂದೇ ಹೈಟು ಒಂದೇ ರೇಡಿಯಸ್ ಇರುವಂಥ ಇದನ್ನು ಇಟ್ಕೊಂಡ್ರೆ ಫಸ್ಟ್ ಒನ್ ಏನಾಗುತ್ತೆ ನನಗೆ? ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು 1/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್. ಸೆಕೆಂಡ್ ಒನ್ ಏನು? ಈ 1/3 3ರಲ್ಲಿ 1 ಭಾಗ ಕೋನ್ ಆದರೆ ಇನ್ನು ಉಳಿದಿರೋ 2/3 ಆಫ್ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ದಟ್ ಫಾರ್ಮ್ಸ್, ಅದರಲ್ಲಿ ಅದೇ ಸಿಲಿಂಡರ್ ರೇಡಿಯಸ್ ಇರುವಂಥ ಒಂದು ಸ್ಪಿಯರ್ನ ಮಾಡ್ಬೋದಂತೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಇದು ಜನರಲಾಗಿ ನಾವು 9th ಕಲ್ತ್ಬಿಟ್ಟಿರ್ತೀವಿ, ಇದಿರಲ್ಲ, ಇದು ನೆನ್ಪಿಟ್ಕೋಬೇಕು. ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು 2/3. ಇವೆರಡನ್ನು ಕಂಪೇರ್ ಮಾಡಿದ್ರೆ ಹಂಗಾದ್ರೆ ಏನಾಯಿತು? 1/3 ಇದು 2/3 ಇದು ಅಂದರೆ ಕ್ಯಾನ್ ವಿ ಅರೈವ್ ಲೈಕ್ ದಿಸ್? ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಆಲ್ಸೋ ಈಕ್ವಲ್ ಟು, ಕೆನ್ ಐ ಕಾಲ್ 2 × 1/3 ಬರೆದ್ರೆ 1/3 ಏನಾಗುತ್ತೆ? ವಾಲ್ಯೂಮ್ ಆಫ್ ಕೋನ್. ಸೊ ದಿಸ್ ಈಸ್ ದ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್. ಇದು ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಸೊ ಆ ನೋಟ್ ಜೊತೆಗೆ ಈ ನೋಟ್ನು ಕೂಡ ನೀವು ನೆನ್ಪಿಟ್ಕೋಬೋದು. ಇದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ವೈ ದಟ್ 4/3 πr³ ಹೆಂಗೆ ಬಂತು ಹೈಟ್ಗೆ, ನೀವು ಏನು ಬರುತ್ತೆ ಡಯಾಮೀಟ್ರ್ ಹೈಟ್ ಆಗುತ್ತಲ್ವ ಅಲ್ಲಿ. ಸೊ ಅದು ಸ್ಪಿಯರ್ದು, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆ ಸಿಲಿಂಡರ್ ವಾಲ್ಯೂಮಿಂದ ಸ್ಪಿಯರ್ ವಾಲ್ಯೂಮ್ನ ನೀವು ಕಂಡುಹಿಡ್ಕೋಬೋದು. ದಿಸ್ ಇಸ್ ದ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಫ್ರಮ್ ದ ಲಿಸ್ಟ್ ಆಫ್ ಫಾರ್ಮುಲಾಸ್. Now the very important thing is combination of solids. ಇವತ್ತು ನಾನು ನಿಮ್ಗೆ ತುಂಬ ಪ್ರಾಬ್ಲಮ್ ತಗೊಳಕ್ಕೆ ಹೋಗಲ್ಲ, ಜಸ್ಟ್ ಇಟ್ ಇಸ್ ಅನ್ ಇಂಟ್ರಡಕ್ಷನ್ ಕ್ಲಾಸ್. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ different problems from the exercise. Today just I am trying to introduce what is combination of solids. ಸೊ ನೋಡಿ, ಈ ನಾವೇನೋ 6 ಸಾಲಿಡ್ಸ್ನ ಕಲ್ತಿದ್ದೀವಿ, ಆ 6 ಸಾಲಿಡ್ಸ್ನ ಒಂದಕ್ಕೊಂದು ಸೇರಿಸಿ ಹೊಸದು ಮಾಡ್ಕೋಬೋದು. ಗೊಂಬೆ ಥರ ಮಾಡ್ಬೋದು ನೋಡಿ, ಆಡಿಸಿ ನೋಡು ಗೊಂಬೆ ಥರ ಬರುತ್ತೆ. ಅಥವಾ ಇದಕ್ಕೆ ಕನೆಕ್ಟ್ ಮಾಡ್ಬೋದು ನೋಡಿ, ಒಂದು ನೀಟಾಗಿ ಗೊಂಬೆ ಥರ ಬರ್ತಿದೆ, ರೈಟ್? ಸೊ ಈ ಥರ ಕಾಂಬಿನೇಷನ್ ಆಫ್ ಸಾಲಿಡ್ಸ್, ಒಂದು ಸಾಲಿಡ್ನ ಇನ್ನೊಂದು ಸಾಲಿಡ್ಗೆ ಸೇರಿಸಿ ಹೊಸ ಸಾಲಿಡ್ನ ರೆಡಿ ಮಾಡುವಂಥದ್ದು. ಈಗ ಒಂದು ಕ್ಯೂಬಾಯ್ಡ್ಗೆ ಇನ್ನೊಂದು ಕ್ಯೂಬ್ನ ಸೇರಿಸಿದ್ರೆ ಕ್ಯೂಬಾಯ್ಡ್ ಆಗುತ್ತೆ. ಅಥವಾ ಈ ಒಂದು ಕ್ಯೂಬ್ಗೆ ಇನ್ನೊಂದು ಕ್ಯೂಬಾಯ್ಡ್ನ ಸೇರಿಸಿದ್ರೆ ಇಟ್ ಫಾರ್ಮ್ಸ್ ಅನದರ್ ಕ್ಯೂಬಾಯ್ಡ್. ನೋಡಿ, ಇಲ್ಲೊಂದು ಕ್ಯೂಬ್ ಇದೆ, ಇದಕ್ಕೆ ಇನ್ನೊಂದು ಕ್ಯೂಬ್ ಸೇರಿಸ್ತಿದ್ದೀನಿ, ಇದೇನಾಯಿತು? ಕ್ಯೂಬಾಯ್ಡ್ ಆಯಿತು. ಸೊ ಇದೇ ಥರ ಒಂದು ಕ್ಯೂಬ್ ಮೇಲೆ ಒಂದು ಎಮಿಸ್ಫಿಯರ್ ಇಟ್ಟಾಗ ಇನ್ನೊಂದು ಥರ ಡಿಫ್ರೆಂಟ್ ಸಾಲಿಡ್ ಸಿಗುತ್ತೆ, ರೈಟ್? ಸೊ ಇದೇ ಥರ ಈ ಕಡೆ ಒಂದು ಇದಿಟ್ಟು ಈ ಥರ ಒಂದಕ್ಕೊಂದು ಕಂಬೈನ್ ಮಾಡಿದಾಗ ಹೊಸ ಸಾಲಿಡ್ಸ್ ಬರುತ್ತೆ. ಈಗ ಹೊಸ ಸಾಲಿಡ್ ಬರುತ್ತೆ ಸರಿ, ಇದ್ರ ಸರ್ಫೇಸ್ ಏರಿಯಾ ಹೆಂಗೆ ಕಂಡುಹಿಡಿಯೋದು, ಇದ್ರ ವಾಲ್ಯೂಮ್ ಹೆಂಗೆ ಕಂಡುಹಿಡಿಯೋದು, ಅದನ್ನು ನಾವು 10th ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಹೌ ಟು ಫೈಂಡ್ ಔಟ್ ದ ಟೋಟಲ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಆಫ್ ಕಾಂಬಿನೇಷನ್ ಆಫ್ ಸಾಲಿಡ್. ಅಗೇನ್ ದ ಸೇಮ್ ಡೆಫಿನೇಷನ್. ನಾನು ನಿಮಗೆ ಆಲ್ರೆಡಿ ಡೆಫಿನೇಷನ್ ಹೇಳಿದ್ದೆ. ಏನೇನು ಡೆಫಿನೇಷನು? ಸಮ್ ಆಫ್ ದ ಏರಿಯಾಸ್ ಆಫ್ ದ ಆಲ್ ಫೇಸಸ್ ಗಿವ್ಸ್ ದ ಟೋಟಲ್ ಸರ್ಫೇಸ್ ಏರಿಯಾ. ಟಾಪು ಬಾಟಮ್ ಬಿಟ್ಟರೆ ಬರೋಂಥದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ. ಮತ್ತು ವಾಲ್ಯೂಮ್ ಬೇಕು ಅಂದರೆ ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್. ಈ ಥರ ಎಲ್ಲ ನಾವು ನೆನ್ಪಿಟ್ಕೊಂಡಿದ್ದೀವಿ. ವಾಲ್ಯೂಮ್ ಅಂದರೆ ಇಟ್ ಈಸ್ ದ ಕೆಪಾಸಿಟಿ, ಅದೇನು ಬರುತ್ತೆ ಅದನ್ನು ನಾವು ಯೂಸ್ ಮಾಡೋಣ ಅಲ್ಲಿ, ರೈಟ್? ನೌ ಐ ಆಮ್ ಗೋಯಿಂಗ್ ಟು ಕಾನ್ಸಂಟ್ರೇಟ್. ಜನರಲಿ ನಮಗೆ ವಾಲ್ಯೂಮ್ ಈಸಿ ಆಗುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಾದ್ರೆ ಕಷ್ಟ ಆಗ್ತಿದೆ. ಸೊ ಅದಕ್ಕೆ ನಾವು ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಫೈಂಡ್ ಔಟ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕಾಂಬಿನೇಷನ್ ಆಫ್ ಸಾಲಿಡ್. ಈಗ ಫಸ್ಟ್ ವೆರಿ ಈಸಿಯಸ್ಟ್ ಸಾಲಿಡ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದು, ಒಂದು ಕ್ಯೂಬ್ ತೊಗೊಂಡು ಇನ್ನೊಂದು ಕ್ಯೂಬ್ನ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ವಾಟ್ ಇಟ್ ಫಾರ್ಮ್ಸ್? ಕ್ಯೂಬಾಯ್ಡ್. ಈ ಕ್ಯೂಬಾಯ್ಡ್ಗೆ ಬಂದಾಗ
ನಾವು ಬೇರೆದ್ರ ಥರ ಫಾರ್ಮುಲಾ ಬರೀಲಿಲ್ಲ, ಡೈರೆಕ್ಟಾಗಿ 2 × LB × BH + HL ಹಾಕೊಂಡು ಮಾಡ್ಬಿಡ್ವಿ. ಯಾಕಂದರೆ ಈ ಕ್ಯೂಬ್ ಸೇರಿದಾಗ ಬರೋವಂಥ ಕ್ಯೂಬಾಯ್ಡು ಅದು ಆಲ್ರೆಡಿ ನಾವು ಕಲ್ತಿರೋವಂಥ ಸಾಲಿಡ್, ಅದಕ್ಕೆ ಫಾರ್ಮುಲಾ ಮಾಡಿ ಇಟ್ಕೊಂಡಿದ್ದೀವಿ, ಫಾರ್ಮುಲಾ ಇತ್ತು ಅಪ್ಲೈ ಮಾಡಿಬಿಟ್ವಿ. ಸೊ ಫಸ್ಟ್ ಪ್ರಾಬ್ಲಮ್ ಮುಗೀತು ನಮ್ಮ ಟೆಕ್ಸ್ಟ್ ಬುಕ್ದು. ಸೆಕೆಂಡ್ ಪ್ರಾಬ್ಲಮ್ ಯಾವುದಿರೋದಂದರೆ, ಒಂದು ಎಮಿಸ್ಫಿಯರ್ನ ತೊಗೊಂಡು ಅದ್ರ ಮೇಲೆ ಕೋನನ್ನು ಅಟ್ಯಾಚ್ ಮಾಡಿದರೆ ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್. ನೋಡಿ, ಈಗ ಒಂದು ಎಮಿಸ್ಫಿಯರ್ ತೊಗೊಂಡ್ರೆ ಅದಕ್ಕೆ 2 ಫೇಸ್ ಇತ್ತು, ಒಂದು ಕರ್ವ್ಡ್ ಸರ್ಫೇಸು, ಒಂದು ಬಾಟಮು. ಕೋನ್ ತಗೊಂಡ್ರೆ ಅದರದ್ದು ಬಾಟಮು, ಅದರದ್ದು ಕರ್ವ್ಡ್ ಸರ್ಫೇಸ್ ಇತ್ತು. ಇವೆರಡೂ ಸೇರಿಕೊಂಡಾಗ 2 + 2 ಫೇಸು, ಇಲ್ಲೆರಡು ಫೇಸು, ಇಲ್ಲೆರಡು ಫೇಸು ಸೇರಿಕೊಂಡಾಗ 4 ಫೇಸ್ ಆಯಿತಾ? ಇಲ್ಲ. ಎಷ್ಟಾಯಿತು? ಇಲ್ಲಿ ಒಂದು ಫೇಸ್ ಬಂತು, ಇಲ್ಲಿ ಒಂದು ಫೇಸ್ ಬಂತು, ಇವೆರಡೂ ಬೇಸು ಒಂದಕ್ಕೊಂದು ಅಂಟ್ಕೊಂಡು ಮರೆ ಆಗೋಯ್ತು. ನೋಡಿ, ಸೊ ಯು ಹ್ಯಾವ್ ಟು ಇಮ್ಯಾಜಿನ್ ಈ ಥರ ಸಾಲಿಡ್ನ ಒಂದಕ್ಕೊಂದು ಸೇರಿಸಿದ್ರೆ ಯಾವ ಥರ ಬರುತ್ತೆ ನೋಡ್ಕೋಬೇಕು. ಸೊ ಇದಕ್ಕೆರಡು ಫೇಸು, ಇದಕ್ಕೆರಡು ಫೇಸು, ಬಟ್ ಎರಡು ಕಂಬೈನ್ ಆದಮೇಲೆ ಬರುವಂಥ ಕಾಂಬಿನೇಷನ್ಗೂ 2 ಫೇಸು. ಯಾವ್ದ್ಯಾವ್ದು 2 ಫೇಸು, ಯಾವ್ದ್ಯಾವ್ದು ಹೊರ್ಟೋಯ್ತು? ಇದ್ರ ಬಾಟಮ್ ಹೊರ್ಟೋಯ್ತು, ಇದ್ರ ಬಾಟಮ್ ಹೊರ್ಟೋಯ್ತು. ಸೊ ಇದ್ದಿದ್ದು ಎಮಿಸ್ಫಿಯರ್ಲಿ ಬಾಟಮ್ ಹೊಟ್ಟೋದ್ರೆ ಉಳಿದಿದ್ದು ಯಾವುದು? ಕರ್ವ್ಡ್ ಸರ್ಫೇಸು. ಇದ್ದಿದ್ದು ಕೋನಲ್ಲಿ ಬಾಟಮ್ ಹೊಟ್ಟೋದ್ರೆ ಉಳಿದಿದ್ದು ಯಾವುದು? ಕರ್ವ್ಡ್ ಸರ್ಫೇಸು. ಹಂಗಾದರೆ ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕಾಂಬಿನೇಷನ್ ಆಫ್ ದಿಸ್ ಸಾಲಿಡ್? ಸೊ ನೋಡಿ, ನಾನು ಫಸ್ಟ್ ಸಾಲಿಡ್ ತೊಗೊಂಡಿರೋಂಥದ್ದು ಯಾವುದು? ಸೊ ಒಂದು ಎಮಿಸ್ಫಿಯರ್ನ ತೊಗೊಂಡಿದ್ದೀನಿ, ಸೊ ನಾವು ವಿಲ್ ಟ್ರೈ ಟು ಲಿಸ್ಟ್ ಔಟ್ ವಾಟ್ ಈಸ್ TSA of this and what is volume of this. So what is TSA of this? Idradu TSA ಏನು? So that is CSA of hemisphere plus CSA of ಕೋನ್. ಯಾಕೆ ನಾವು TSA ಕಂಡಿಡಿಯಕ್ಕೆ ಯಾಕೆ CSA ತೊಗೋಬೇಕು ಅಂದರೆ, ನೀನು ಇದನ್ನು ತೊಗೊಂಡಾಗ ಇದು ಆ್ಯಸ್ ಇಟ್ ಈಸ್ ಹಿಂಗೆ ಇದ್ದು ಇವೆರಡು ಫೇಸು ಕಾಣ್ತಿದ್ರೆ ಸರಿ ಹೋಗ್ತಿತ್ತು. ಬಟ್ ಇಲ್ಲೇ ಏನಾಗ್ತಾ ಇದೆ, ಇವೆರಡು ಅಂಟಿಸಿದಾಗ ಬಾಟಮ್ ಔಟೋಗ್ತಾ ಇದೆ. ಸೊ ಬಾಟಮ್ ಔಟೋದ್ರೆ ನಾನು TSA ಅಂತ ಅನ್ನೋಕ್ಕಾಗಲ್ಲ. ಸರ್ ಟಾಪು, ಬಿಕಾಸ್ ಇವೆರಡಕ್ಕೂ ಟಾಪ್ ಇಲ್ಲವೇ ಇಲ್ಲ. ಟಾಪ್ ಇಸ್ ಎ ಪಾಯಿಂಟ್ ಇಯರ್, ಎಮಿಸ್ಫಿಯರ್ಗೂ ಟಾಪ್ ಇಸ್ ಎ ಪಾಯಿಂಟ್ ಇಯರ್. ಸೊ ಪಾಯಿಂಟ್ ಏರಿಯಾ 0, ಅದರಿಂದ ಪಾಯಿಂಟ್ ಆಲ್ರೆಡಿ ಇರಲಿಲ್ಲ. ಟಾಪ್ ನನಗೆ ಆಲ್ರೆಡಿ ಇರಲಿಲ್ಲ, ಇದ್ದಿದ್ದು ಬಾಟಮ್ಮು, ಅದು ಹೊಟ್ಟೋಯ್ತು. ಅದರಿಂದ ಉಳಿದಿದ್ದೇನು? ಬರೀ ಕರ್ವ್ಡ್ ಸರ್ಫೇಸ್ ಏರಿಯಾ. ಸರ್ ವಾಲ್ಯೂಮ್ ಏನು? ವಾಲ್ಯೂಮ್ ಈಸ್ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಒಂದಕ್ಕೊಂದು ಅಟ್ಯಾಚ್ ಆದರೆ ನನಗೇನಾಗುತ್ತೆ? ವಾಲ್ಯೂಮ್ನ ಆ್ಯಡ್ ಮಾಡ್ತೀವಿ. ಸೊ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಎಮಿಸ್ಫಿಯರ್. ಅಂತ ಬರೆದಿರ್ತೀನಿ ಅಂದರೆ ಎಮಿಸ್ಫಿಯರ್. ಇದನ್ನು ನೀವು ಏನು ಮಾಡ್ಬೋದು? ಒಂದು ದೊಡ್ಡದು ಕೋನ್ ತೊಗೊಂಡು ಇದ್ರೊಳಗಡೆ ಒಂದು ಎಮಿಸ್ಫಿಯರ್ನ ಕಟ್ ಮಾಡ್ಬೋದು. ಸೊ ಟೇಕನ್ ಔಟ್, ಇದನ್ನೇನು ಮಾಡ್ಬೋದು? ಕಟ್ ಮಾಡೋವಂಥದ್ದು. ಹಿಂಗೆ ಕಟ್ ಮಾಡಿದ್ರೆ ಏನಾಗುತ್ತೆ? ಸೊ ಅಗೇನ್ ನೋಡಿ, ದೆರ್ ಈಸ್ ನೋ ಚೇಂಜ್ ಇನ್ ದ ಸರ್ಫೇಸ್ ಏರಿಯಾ. ಯಾಕೆಂದರೆ ಈಗ ಈ ಕೋನಲ್ಲಿತ್ತು, ಇದನ್ನು ಕಟ್ ಮಾಡಿ ಎಮಿಸ್ಫಿಯರ್ ತೆಗೆದಾಗ ಎಗೇನ್ ಈ ಸರ್ಕಲ್ ಹೊಟ್ಟೋಯ್ತು. ಅಂದರೆ ಉಳಿದಿದ್ದೇನೋ ಬರೀ CSA ಆಫ್ ಕೋನ್ ಪ್ಲಸ್ ಈ ಸರ್ಕಲ್ ಹೋಗಿ ಒಳಗಡೆ ಒಂದು ಇಂಪ್ರೆಷನ್ ಬಂದಿದೆ. ಯಾವ ಇಂಪ್ರೆಷನ್ ಬಂದಿದೆ? ಈ ಎಮಿಸ್ಫಿಯರ್ ಇಂಪ್ರೆಷನ್ ಬಂದಿದೆ ಒಳಗಡೆ. ಸೊ ಹಂಗಾದ್ರೆ ಏನು ಬಂತು? ಸರ್ಕಲ್ ಹೋಗಿ ಎಮಿಸ್ಫಿಯರ್ ಬಂತು. ಆ ಎಮಿಸ್ಫಿಯರ್ದು ಏನು ಬಂತು? ಬರೀ ಕರ್ವ್ಡು, ಈ ಸರ್ಕಲ್ ಇಲ್ಲ. ಹಿಂಗೆ ನೋಡಿದ್ರೆ ಕಾಣ್ತಾ ಇದೆ, ಹಿಂಗೆ ಎಮಿಸ್ಫಿಯರ್ ಬೌಲ್ ಥರ ಕಾಣ್ತಿದೆ ಒಳಗಡೆ. ಸೊ ಅಲ್ಲಿಗೆ ಏನಾಯ್ತಿದು? ದಟ್ ವಿಲ್ ಬಿಕಮ್ CSA ಆಫ್ ಎಮಿಸ್ಫಿಯರ್. ಬಟ್ ವಾಲ್ಯೂಮಿಗೆ ಬಂದಾಗ ಏನಾಗುತ್ತೆ? ಹಿಂಗೆ ಕೂರಿಸಿದ್ರೆ ಒಂದಕ್ಕೊಂದು ಅಟ್ಯಾಚ್ ಮಾಡಿದ್ರೆ ಆ್ಯಡ್ ಆಗುತ್ತೆ. ಹಿಂಗೆ ಮಾಡಿದ್ರೆ ಈ ಕ್ರೇವ್ ಔಟ್ ಮಾಡಿರೋದ್ರಿಂದ ಈ ಕೋನಲ್ಲಿ, ವಾಲ್ಯೂಮ್ ಆಫ್ ಕೋನಲ್ಲಿ ನನಗೇನಾಗುತ್ತೆ? ವಾಲ್ಯೂಮ್ ಆಫ್ ಎಮಿಸ್ಫಿಯರ್ ಸಬ್ಟ್ರಾಕ್ಟ್ ಆಗುತ್ತೆ. ಐ ಹೋಪ್ ಇದು ಅರ್ಥ ಆಯಿತು ಅಂತ, ರೈಟ್? ಇದೇ ಥರ ನೆಕ್ಸ್ಟ್ ಸಾಲಿಡ್ ತೊಗೋತೀನಿ. ಒಂದು ಕ್ಯೂಬ್ ಆ್ಯಂಡ್ ಎಮಿಸ್ಫಿಯರ್ನ ತೊಗೊಳ್ಳೋಣ. ಕ್ಯೂಬ್ ಆ್ಯಂಡ್ ಎಮಿಸ್ಫಿಯರ್ ತೊಗೊಂಡಾಗ ಸೊ ನೋಡಿ, ಈ ಎಮಿಸ್ಫಿಯರ್ನ ಕ್ಯೂಬ್ ಮೇಲೆ ಇಡ್ತೀನಿ. ಸೊ ವಿಲ್ ಗೆಟ್ ಲೈಕ್ ದಿಸ್. ಒಂದು ಕ್ಯೂಬ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಅಟ್ಯಾಚ್ ಒನ್ ಎಮಿಸ್ಫಿಯರ್ ಟು ದಿಸ್. ಹಿಂಗೆ ಇಟ್ಟಾಗ ನೋಡಿ, ಈ ಕಂಪ್ಲೀಟ್ ನೋಡಿ, ಇಲ್ಲಿ ಎಮಿಸ್ಫಿಯರ್ ಮೇಲೆ ಇಟ್ಟಾಗ ಕಂಪ್ಲೀಟ್ ಟಾಪು ಕ್ಲೋಸ್ ಆಗಿತ್ತು, ಕಾಣಿಸ್ತಾ ಇಲ್ಲ ನಿಮಗೆ. ಬಟ್ ಇಲ್ಲಿಟ್ಟಾಗ ನೋಡಿ, ಕಂಪ್ಲೀಟ್ ಟಾಪ್ ಆಫ್ ಅ ಕ್ಯೂಬ್ ಕವರ್ ಆಗ್ತಾ ಇಲ್ಲ. ಈ ಎಡ್ಜಸ್ಸಲ್ಲಿ ಉಳ್ಕೋತಾ ಇದೆ ಜಾಗ. ಅದರಿಂದ ಈ ಕಂಪ್ಲೀಟ್ ಟಾಪ್ನ ತೆಗೆಯಂಗಿಲ್ಲ. ಮತ್ತು ಇದಕ್ಕೆ ಬಾಟಮ್ ಕೂಡ ಇದೆ, ಬರೀ CSA ತೊಗೊಳಂಗಿಲ್ಲ ನಾನು. ನೋಡಿ, ಇದಕ್ಕೆ ಟಾಪು ಬಾಟಮ್ 2 ಇತ್ತು, ಇದು ನಿಂತಾಗ ಬರೀ ಟಾಪಲ್ಲಿ ಅಷ್ಟೇ ಡಿಫ್ರೆನ್ಸ್ ಆಗ್ತಾ ಇದೆ. ಅದಕ್ಕೆ ನಾನು ಡೈರೆಕ್ಟ್ CSA ತೊಗೊಳ್ಳಲ್ಲ. ಐ ಆಮ್ ಗೋಯಿಂಗ್ ಟು ಟೇಕ್ TSA ಆಫ್ ಕ್ಯೂಬ್ ತೊಗೋತೀನಿ. ಬಟ್ ಕ್ಯೂಬಲ್ಲಿ ಏನೋ ಸ್ವಲ್ಪ ಹೋಗಿದೆ. ಏನು ಹೋಗಿದೆ? ಈ ಸರ್ಕಲ್ ಹೋಗಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ? ಮೈನಸ್ ಏರಿಯಾ ಆಫ್
ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್ ಹೋಗಿ ಏನು ಬಂದಿದೆ, ಆ ಸರ್ಕಲ್ ಜಾಗಕ್ಕೆ ಹಿಂಗೊಂದು ಎಮಿಸ್ಪಿಯರ್ ಬಂದಿದೆ. ಆ ಎಮಿಸ್ಪಿಯರ್ದೇನು ಬರೀ ಕರ್ವ್ಡ್ ಸರ್ಫೇಸ್ ಏರಿಯಾ. ಅದಕ್ಕೆ ನಾನೇನು ಮಾಡ್ತೀನಿ, CSA ಆಫ್ ಎಮಿಸ್ಪಿಯರ್. ಸೊ ಏನು ಬಂದಿದೆ, CSA ಆಫ್ ಎಮಿಸ್ಪಿಯರ್ ಬಂದಿದೆ. ಇದೇ ಥರ ವಾಲ್ಯೂಮ್ಗೆ ಇದ್ರ ಮೇಲೆ ಇದು ಅಟ್ಯಾಚ್ ಮಾಡಿದ್ದೀನಿ ಅಂದರೆ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಏನಾಗುತ್ತೆ, ವಾಲ್ಯೂಮ್ ಆಫ್ ಕ್ಯೂಬ್ ಪ್ಲಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್. ಸೊ ವಾಲ್ಯೂಮಲ್ಲಿ ನನಗೆ ವೆರಿ ಈಸಿ. ಸೊ ಒಂದಕ್ಕೊಂದು ಅಟ್ಯಾಚ್ ಮಾಡಿದ್ರೆ ಆ್ಯಡ್ ಮಾಡ್ಕೊಳ್ಳೋವಂಥದ್ದು, ಒಂದಕ್ಕೊಂದು ಇದು ಮಾಡಿದ್ರೆ ಕ್ರೇವ್ ಔಟ್ ಮಾಡಿದ್ರೆ ಸಬ್ಟ್ರ್ಯಾಕ್ಟ್ ಮಾಡೋವಂಥದ್ದು, ರೈಟ್. ಸೊ ನೆಕ್ಸ್ಟ್ ಸೊ ಇದೇ ಥರ ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸಾಲಿಡ್ ತಗೊಳ್ಳೋಣ. ಸೊ ನೆಕ್ಸ್ಟ್ ಸಾಲಿಡಲ್ಲಿ ಇಫ್ ಯು ಟೇಕ್ same kind of solid, if I take same kind of solid, instead of keeping hemisphere on the top, if I crave out ಅಥವಾ scooped out an hemisphere ಈ ಥರ ತೆಗೆದ್ರೆ ಅದರ TSA ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಫಾರ್ TSA. ಸೊ ನೋಡಿ, ಆ TSA ಆಫ್ ಕ್ಯೂಬ್ ಹಂಗೆ ಉಳ್ಕೊಳ್ಳುತ್ತೆ, TSA ಆಫ್ ಕ್ಯೂಬ್ ಹಂಗೆ ಉಳ್ಕೊಳ್ತು. ಬಟ್ ಆ ಕ್ಯೂಬಲ್ಲಿ ಚೇಂಜ್ ಆಗಿರೋದು ಆ ಟಾಪಲ್ಲಿ ಸರ್ಕಲ್ ಮಾತ್ರ ಹೋಗಿದೆ, ಅದಕ್ಕೆ ಏರಿಯಾ ಆಫ್ ಸರ್ಕಲ್ ಬರುತ್ತೆ. ಅದು ಹೋಗಿ ಪ್ಲಸ್ ಒಂದು ಎಮಿಸ್ಪಿಯರ್. ಸೊ ಒಂದು ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಸೊ ಏನಂತಂದರೆ, ಸೊ ಆ ಸಾಲಿಡ್ನ ನೀವು ಮೇಲಿಟ್ಟರು ಅಷ್ಟೇ, ಸ್ಕೂಪ್ ಔಟ್ ಮಾಡಿದ್ರು ಅಷ್ಟೇ, TSA ಫಾರ್ಮುಲದಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಪ್ರೀವಿಯಸ್ ಹೋಗಿ ನೋಡಿ. ಸೊ ಇದಕ್ಕೇನು ಫಾರ್ಮುಲಾ ಇತ್ತು, ಮೇಲ್ ಕೂರಿಸಿದಾಗ ಹಂಗೆ ಇತ್ತು. ಬಟ್ ವಾಲ್ಯೂಮಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲಿ ವಾಲ್ಯೂಮ್ ಆ್ಯಡ್ ಆಗಿತ್ತು, ಇಲ್ಲಿ ವಾಲ್ಯೂಮ್ ಆಫ್ ಕ್ಯೂಬ್ ಮೈನಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ಸಿಲಿಂಡರ್ ತೊಗೊಳ್ತೀನಿ. ಈಗ ಒಂದು ಸಿಲಿಂಡರ್ ತೊಗೊಂಡಿದ್ದೀನಿ, ಈ ಕಡೆ ಒಂದು ಕೋನ್ ಅಟ್ಯಾಚ್ ಮಾಡ್ತೀನಿ, ಈ ಕಡೆ ಒಂದು ಎಮಿಸ್ಪಿಯರ್ ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿ, ಇದಕ್ಕೆ 3 ಫೇಸ್ ಇತ್ತು, ಇದಕ್ಕೆ 2 ಫೇಸ್ ಇತ್ತು, ಇದಕ್ಕೆ 2 ಫೇಸ್ ಇತ್ತು. 3 2 2 ಅಂದರೆ 7 ಫೇಸು. ಬಟ್ ನಾನು ಅಟ್ಯಾಚ್ ಮಾಡಿದಾಗ ನನಗೆ 7 ಫೇಸು ಉಳ್ಕೊಳ್ಳಲ್ಲ, ಸುಮಾರು ಫೇಸ್ ಹೊಟ್ಟೋಗುತ್ತೆ. ಯಾವುದು, ಇದೊಂದು ಹೊಟ್ಟೋಯ್ತು, ಇದೊಂದು 2 ಹೊಟ್ಟೋಯ್ತು, ಇದೊಂದು 4 ಹೋಯ್ತು. 7ರಲ್ಲಿ 4 ಹೋಳಿದ್ರೆ ಉಳಿದಿದ್ದು 3. ಯಾವ್ದಾವ್ದು 3 ಉಳಿತು, ಇದರಲ್ಲಿ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಉಳಿತು, ಇದರಲ್ಲಿ ಈ ಕರ್ವ್ಡ್ ಸರ್ಫೇಸ್ ಏರಿಯಾ, ಇದರಲ್ಲಿ ಈ ಕರ್ವ್ಡ್. ಇದ್ರದ್ದು ಸರ್ಫೇಸ್ ಏರಿಯಾ ಏನಾಗಾದ್ರೆ TSAಗಳೆಲ್ಲ ಹೊಟ್ಟೋಯ್ತು. TSA ಕಂಡುಹಿಡಿಬೇಕು ಅಂದರೆ ಇದಕ್ಕಿರೋದೇ 3 ಫೇಸು. ಒಂದು ಫೇಸ್ ಯಾವುದು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎಮಿಸ್ಪಿಯರ್. ಈ ಫೇಸ್ ಯಾವುದು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಈ ಫೇಸ್ ಯಾವುದು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಸೊ CSA ಆಫ್ ಎಮಿಸ್ಪಿಯರ್, CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್. ವಾಲ್ಯೂಮಿಗೆ ಬಂದಾಗ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ಸಿಲಿಂಡರ್ ಪ್ಲಸ್ ಎಮಿಸ್ಪಿಯರ್. ಸೊ ಒಂದಕ್ಕೊಂದು ಅಟ್ಯಾಚ್ ಆಗಿರೋದ್ರಿಂದ ಆ್ಯಡ್ ಆಗುತ್ತೆ. ಅದೇ ನೀವು ಅಟ್ಯಾಚ್ ಮಾಡೋ ಬದಲು ಇಫ್ ಯು ಸ್ಕೂಪ್ ಔಟ್ ದಟ್ ಸಾಲಿಡ್, ಈ ಕಡೆ ಒಂದು ಕೋನು, ಈ ಕಡೆ ಒಂದು ಎಮಿಸ್ಪಿಯರು, ಸ್ಕೂಪ್ ಔಟ್ ಮಾಡಿ ತೆಗೆದ್ರೆ ನೀವು, ಸೊ ದೇರ್ ಈಸ್ ನೋ ಚೇಂಜ್ ಇನ್ ದ ಸರ್ಫೇಸ್ ಏರಿಯಾ. ಯಾಕಂದರೆ ಈ ಸ್ಕೂಪ್ ಔಟ್ ಮಾಡಿದೆ ಅಂದರೆ ಈ ಕಡೆ ಸರ್ಕಲ್ ಸ್ಕೂಪ್ ಔಟ್ ಮಾಡಿದ್ರೆ, ಈ ಕಡೆ ಎಮಿಸ್ಪಿಯರ್ ಸ್ಕೂಪ್ ಔಟ್ ಮಾಡಿದ್ರೆ ಸರ್ಕಲ್ ಹೊಟ್ಟೋಗುತ್ತೆ, ಒಂದು ಎಮಿಸ್ಪಿಯರ್ ಬರುತ್ತೆ. ಈ ಸರ್ಕಲ್ ಹೋಯ್ತು ಅಂದರೆ ಈ ಕರ್ವ್ಡ್ಗೆ ಏನು ಡಿಫ್ರೆನ್ಸ್ ಆಗಿಲ್ಲ. ಈ ಕಡೆ ಸ್ಕೂಪ್ ಔಟ್ ಮಾಡಿದಾಗ ಇಲ್ಲೊಂದು ಸರ್ಕಲ್ ಹೊಟ್ಟೋಗಿ ಒಂದು ಕೋನ್ ಬರುತ್ತೆ. ಇಲ್ಲಿ ಸರ್ಕಲ್ ಹೋಯ್ತು, ಬಟ್ ಕರ್ವ್ಡ್ ರಿಮೈನ್ಸ್ ಸೇಮ್. ಆ ಸರ್ಕಲ್ ಹೋಗಿ ಏನು ಬಂತು, ಈ ಕಡೆ ಕೋನ್ ಬಂತು. ಕೋನ್ದು ಫುಲ್ ಬಂದಿದೆಯಾ, ಬಾಟಮ್ ಬಂದಿಲ್ಲ, ಬರೀ CSA. ಈ ಕಡೆ ಎಮಿಸ್ಪಿಯರ್ ಫುಲ್ ಬಂದಿದೆಯಾ, ಬಾಟಮ್ ಬಂದಿಲ್ಲ, ಬರೀ CSA. ಅದಕ್ಕೆ ಸೇಮ್ ಉಳ್ಕೊಳ್ಳುತ್ತೆ. ಅದೇ ವಾಲ್ಯೂಮ್ಗೆ ಹೋದಾಗ ನನಗೇನಾಗುತ್ತೆ, ವಾಲ್ಯೂಮ್ ಆಫ್ ಸಿಲಿಂಡ್ರಲ್ಲಿ ಒಂದು ವಾಲ್ಯೂಮ್ ಆಫ್ ಕೋನ್ನ ತೆಗ್ದಿದ್ದೀವಿ, ಮೈನಸ್ ಒಂದು ವಾಲ್ಯೂಮ್ ಆಫ್ ಎಮಿಸ್ಪಿಯರ್ನ ತೆಗ್ದಿದ್ದೀವಿ. ಸೊ ದಿಸ್ ಆರ್ ದ ಥಿಂಗ್ಸ್ ಅಬೌಟ್ ಇದಿಷ್ಟು ನೀವು ಅರ್ಥ ಮಾಡ್ಕೊಬಿಟ್ರೆ, ಈ ಫಾರ್ಮುಲಾ ಬರೆಯೋದು ಕಲ್ತ್ಬಿಟ್ರೆ, ಇದ್ರ ಫಾರ್ಮುಲಾಗಳು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಕುವಂಥದ್ದು, ಕೊಟ್ಟಿರುವಂಥ ರೇಡಿಯಸ್ ಮತ್ತು ಹೈಟ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡುವಂಥದ್ದು. ಸೊ ಒಂದು ಪಾಯಿಂಟ್ ವಿ ಫಾರ್ಗಾಟ್, ದಟ್ ಈಸ್ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್. ಸೊ L = √r² + h², ಅದನ್ನೆಲ್ಲ 9th ಕಲ್ತಿದ್ವಿ. ಅದೊಂದು ಫಾರ್ಮುಲಾ ನೀವು ಆ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ದಿಸ್ ಆರ್ ದ ಥಿಂಗ್ಸ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೈನ್. ಸೊ ಇದ್ರ ಮೇಲೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇಫ್ ಯು ಹ್ಯಾವ್. ಸೊ ಏನೇನು ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಫ್ರಮ್ ದ ಎಕ್ಸಸೈಸ್ 1 ಸರ್ಫೇಸ್ ಏರಿಯಾ, ಎಕ್ಸಸೈಸ್ 2 ಸರ್ಫೇಸ್ ಏರಿಯಾ, ವಾಲ್ಯೂಮ್ ಆಫ್ ಅ ಕಾಂಬಿನೇಷನ್ ಸಾಲಿಡ್, ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಐ ಹೋಪ್ ದ ಚಾಪ್ಟರ್ ಸರ್ಫೇಸ್ ಏರಿಯಾ, ತುಂಬ ಜನ ಕೇಳಿದರು ನನಗೆ, ಸರ್ಫೇಸ್ ಏರಿಯಾ ವಾಲ್ಯೂಮ್ ರೆಕಾರ್ಡ್ ಮಾಡಿಕೊಡಿ ಅಂತ. ಸೊ ರೆಕಾರ್ಡ್ ಮಾಡಿದ್ದೀನಿ. ಐ ಹೋಪ್
ಎಲ್ಲರಿಗೂ ಯಾರ್ಯಾರು ಕೇಳಿದ್ರು ಅವ್ರಿಗೆ ಡೆಫಿನೆಟಾಗಿ ಈ ವಿಡಿಯೋ ನೋಡಿದ್ಮೇಲೆ ದ ಎಂಟೈರ್ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಟ್ರೈ ಮಾಡಿ, ಈ ಅರ್ಥ ಮಾಡಿಕೊಂಡು ನಿಮ್ಮ ಎಕ್ಸಸೈಸ್ ಪ್ರಾಬ್ಲಮ್ನ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮಗೆ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಬರುತ್ತೆ. ರೈಟ್? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.